ದಿವಸ ನಮ್ಮ ಸಮಾಜದ ಒಂದು ಕ್ಯಾಲೆಂಡರು ಬಿಡುಗಡೆ ಕಾರ್ಯಕ್ರಮ 11ನೇ ತಾರೀಕು ಇವತ್ತು. ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಪುರುಷೋತ್ತಮ ಸ್ವಾಮೀಜಿಯವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸಮಾಜದ ಉಪಹಾರ ಸಂಘದ ಅಧ್ಯಕ್ಷರಾದಂಥ ಪುಟ್ಟರಂಗ ಶೆಟ್ಟಿ ಸಾಹೇಬರು ಮತ್ತು ನಮ್ಮ ಸಮಾಜದ ಉಪಹಾರ ಸಮಾಜದ ಅಧ್ಯಕ್ಷರಾದಂಥ ನಿಗಮದ ಅಧ್ಯಕ್ಷರಾದಂಥ ಭರಮಣ ಉಪ್ಪಾರ ಅವರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂಥ ವಿಜಯ್ ಅವರು, ಮಾಜಿ ಮೂಢಾಧ್ಯಕ್ಷರಾದಂಥ ವಿಜಯ್ ಅವರು, ನಮ್ಮ ಎಂಕೋಪರು ಪ್ರಧಾನ ಕಾರ್ಯದರ್ಶಿ, ಇಷ್ಟು ಜನ ನಮ್ಮ ವೇದಿಕೆಗೆ ಬಂದು ಇವತ್ತು ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ನಮ್ಮ ಸಮಾಜದ ಸನ್ಮಾನಿತರು ಸಾಧನೆ ಮಾಡಿದಂಥ ಸನ್ಮಾನಿತರಿಗೆ ಸನ್ಮಾನ ಹಾಗೂ ನಾನು ಇವತ್ತು ಕಾರ್ಯಕ್ರಮ ಮಾಡಿರೋದು ಅಂದರೆ ಮುಂದಿನ ಬರುವ ದಿವಸಗಳಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಮಂತ್ರಿಮಂಡಲ ತಗೋಬೇಕು ಅಂತ ನಾನು ನಿಮ್ಮ ಮೂಲಕ ಒಂದು ಸಂದೇಶವನ್ನು ಕೊಡ್ತಾಯಿದ್ದೀನಿ ಸಿ ಎಂ ಸಾಹೇಬ್ರಿಗೆ. ಹಾಗೂ ನಮ್ಮ ಸಮಾಜಕ್ಕೆ ಇಲ್ಲಿ ಮೈಸೂರಲ್ಲಿ ಒಂದು ಭಗೀರಥ ಸರ್ಕಲ್ ಆಗಬೇಕು, ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಆಗಬೇಕು. ಇಷ್ಟು ಕೆಲಸಗಳನ್ನ ನಮ್ಮ ಪುಟ್ಟರಂಗ ಶೆಟ್ಟಿ ಅವ್ರ ಗಮನಕ್ಕೆ ತಂದು ಅವ್ರ ಮುಖಾಂತರ ಸಿ ಎಂ ಗಮನಕ್ಕೆ ತಂದು 1 ಎಕರೆ ಜಾಗವನ್ನು ಕೇಳಿದ್ವಿ ಹಾಸ್ಟೆಲನ್ನು ಮಾಡೋಕ್ಕೆ ಮೈಸೂರಲ್ಲಿ. ಇಲ್ಲಿ ಮೈಸೂರು ಜಾಗದಲ್ಲಿ ಹೆಣ್ಮಕ್ಳಿಗೆ ಹಾಸ್ಟೆಲ್ ಇಲ್ಲ, ಹಂಗಾಗಿ ಒಂದು ಜಾಗನ ಕೊಡಿಸ್ಕೊಡಿ ಅಂತ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದ್ದೀವಿ. ಅದ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿ ಅಂತ ನಮ್ಮ ಎಂಕೋಪ ಅವರು ಮತ್ತು ನಮ್ಮ ನಿಗಮದ ಅಧ್ಯಕ್ಷರಾದಂಥ ಭರಮಣ ಉಪ್ಪಾರ ಅವರು ಇಷ್ಟು ಕೂಡ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಮೈಸೂರಲ್ಲಿ ನಿಮ್ಮ ಟಿ ವಿ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ ಸರ್. ಒತ್ತಾಯ ಖಂಡಿತ ಫಲಿಸಲೇಬೇಕು, ಪ್ರಯತ್ನ ಮಾಡಿದ್ದೀವಿ. ಸಿ ಎಂ ಅವರು ಕೂಡ ನಂಜನಗೂಡ್ಲಿ ಜಯಂತಿ ಮಾಡಿ ಒಂದು ಗುದ್ಲಿ ಪೂಜಾ ಸಮುದಾಯ ಗುದ್ಲಿ ಪೂಜೆ ಮಾಡಿದಾಗ ಮಾತು ಕೊಟ್ಟಿದ್ದಾರೆ, ಸೇರಿಸ್ಕೊತೀವಿ ಸಂಪುಟಕ್ಕೆ ತಗೋತೀವಿ ಅಂತ ಹೇಳಿದರೆ ಅವ್ರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಖಂಡಿತ ತಗೋತಾರೆ ಅಂತ. ನಮ್ಮಲ್ಲಿ ಎಷ್ಟಿಗೆ ನಮ್ಮ ಸಮಾಜನ ಎಷ್ಟಿಗೆ ಸೇರಿಸ್ಕೋಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಅಲ್ಲೇ ಕುಲಶಾಸ್ತ್ರ ಅದನ್ನೇ ಆಗಿದೆ. ಮತ್ತು ಈಗ ಸಿ ಎಂ ಕೂಡ ನಂಜನಗೂಡಿಗೆ ಬಂದಂಥ ಕಾಲದಲ್ಲಿ ಇದನ್ನು ಒತ್ತಾಯ ಮಾಡಿ ನಾನು ಶಿಫಾರಸು ಮಾಡ್ತೀನಿ ಕೇಂದ್ರಕ್ಕೆ ಅಂತ ಹೇಳಿದ್ದಾರೆ. ನನ್ನ ಹೆಸರು ನಾಗರಾಜ್ ಉಪ್ಪಾರ್, ಮೈಸೂರು ಜಿಲ್ಲೆಯ ಉಪ್ಪಾರ ಸಂಘದ ಅಧ್ಯಕ್ಷರು. ಥ್ಯಾಂಕ್ ಯು. ಮೈಸೂರು ಜಿಲ್ಲಾ ಸಂಘದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಮೈಸೂರಲ್ಲಿ ಇದುವರೆಗೂ ಜಿಲ್ಲಾ ಸಂಘ ಇರಲಿಲ್ಲವೇ ಇತ್ತು ಅಂತ ನಾನು ಯಾಕಂದ್ರೆ ನಾನು ನೋಡಿದ್ದೀನಿ. ನಾನು ಉಪ ಜಯಂತಿಯನ್ನ ಮಾಡಿದ್ರೆ ಉಪ ಜಯಂತಿ ಅಪೂರ್ವವಾಗಿಯೂ ಅದ್ದೂರಿಯಾಗಿಯೂ ಆದ್ರಿಂದ ಹೆಚ್ಚು ಪಾತ್ರನ ನಮಗೆ ಕೊಡೋದೇ ಮೈಸೂರು. ಅವರು ಎಲ್ಲರಿಗೂ ಹಾಗಾಗಿ ಅಲ್ಲಿ ಕೆಲವೊಂದು ವ್ಯತ್ಯಾಸ ಯಾರು ಊಟ ಹಾಕೋಬೇಕು ಗೊತ್ತಿಲ್ಲ. ಇಲ್ಲೇ ಊಟ ಹಾಕಿದ್ರೆ ನನ್ನ ರೆಸ್ಟೋರೆಂಟ್ ದೊಡ್ಡಲ್ಲ. ಯಾಕಂದ್ರೆ ಹಿಂದೆ ಯೋಗೀಶ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಅವರು ನಾವೆಲ್ಲ ಒಂದೇ. ನಾನು ನನ್ನ ನಾಯಕರಾದ ನಮ್ಮ ಬಗ್ಗೆ ಹೇಳಿದೆ, ನಾವೆಲ್ಲ ಕೃತಿ ಸಮಸ್ಯೆನ ಬಗೆಹರಿಸೋ ಆಯ್ತಪ್ಪ ಏನೋ ತಪ್ಪು ಮಾಡಿದ್ದನೋ ಸರಿ ಮಾಡಿದ್ರೆ ಗೊತ್ತಿಲ್ಲ ಅಂತ ಮುಂದೆ ಮಾಡಿ ನಮ್ಮ ನಾಗರಾಜ್ ಅವ್ರನ್ನೇ ಮುಂದಿನ ಅಧ್ಯಕ್ಷರ ಹೋಗುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅದರ ಸಮಸ್ಯೆ ಏನೈತೆ ಅನ್ನೋ ಗೊತ್ತಿಲ್ಲ. ಇವತ್ತು ನಮ್ಮ ನೂತನ ಅಧ್ಯಕ್ಷರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನನಗನ್ನಿಸ್ತದೆ ಇವತ್ತು ಯೋಗೀಶನ್ನು ಕರೀಬೇಕಾಗಿತ್ತು. ಕರೆದವರು ಇವಾಗ ನಮ್ಮ ಹೊಸಂಗ ನಿಮ್ಮನ್ನ ಅಡಿದೇವಿ ನಿಮಗೆ ಗೌರವ ಮಾಡಿ ಮುಂದೆ ನೀವು ನಮ್ಮ ಜೊತೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನು ಮುನ್ನಡೆಸೋಣ ಅನ್ನೋ ಒಂದು ಆಗಬೇಕಾಗಿತ್ತು. ಅದಕ್ಕೆ ನನಗೆ ಒಂದು ಸ್ವಲ್ಪ ಚಿಂತೆ ಆಗಿದೆ. ಯಾಕಂದ್ರೆ ನಾನು ರಾಜ್ಯಾಧ್ಯಕ್ಷನಾಗಿ ನನ್ನ ಕರ್ತವ್ಯ ಆಗಿತ್ತು ಅನ್ನೋ ಮಾತನ್ನ ಹೇಳ್ತಾ ಒಂದು ವೇಳೆ ಬಹುಶಃ ನಾನು ಮೊದಲೇ ಹೇಳಿದಾಗೆ ನಮ್ಮಲ್ಲಿ ಅನೇಕ ತೊಡರುಗಳು ಬರ್ತವೆ. ಮುಂದೆ ಮುಗಿಸಿ ಇಂಥ ತಲೆ ಅಥವಾ ಕಾಲೇಜ್ ಬಿಸಾಕ್ತಕ್ಕಂಥ ಜನನೂ ನಮ್ಮಲ್ಲಿದ್ದಾರೆ. ಆದರೆ ಯಾರೇ ನಾನು ನಗರದವರು ಅದೇ ಇವತ್ತು ನೀವು ಬರ್ತಕ್ಕಂತೆ ನನ್ನನ್ನು ಹೀಗೆ ಬಿಟ್ಬಿಡ್ತಾ ಇದ್ದೀವಿ ಅಂತ ಹೋಗಬೇಡಿ. ಬಹಳ ಎಚ್ಚರಿಕೆಯಿಂದ ಸಂಘದಲ್ಲಿ ಕೆಲಸವನ್ನು ನಿರ್ವಹಿಸಿ. ಯಾಕಂದ್ರೆ ನಾವು ಅವ್ರನ್ನ ಕರೆದು ಬನ್ನಿದ್ದೇನು ಕರೆದುಕೊಟ್ಟು ತಿರುಗಿ ಹೊರಟೋಗಲ್ಲ. ನಾವು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಾನು ಹೋಗಿದ್ದೆ. ನಾನು ನಮಸ್ಕಾರ ಮಾಡಿ ಹೇಳಿದೆ, ಸರ್ ಬನ್ನಿ ನೀವೇ ಅಧ್ಯಕ್ಷರ ಮುಂದುವರಿದ್ದೀವಿ ಈ ಕಾರ್ಯಕ್ರಮ ದಯಮಾಡಿ ಬಂದಿದ್ದಾಗ ಅವರು ಸ್ವಾಮೀಜಿಯವರ ಬಗ್ಗೆ ಮಾತಾಡಿದಾಗ ನಾನು ಅವ್ರಿಗೆ ಎದುರೇ ಕೊಟ್ಟು ವಾಪಸ್ ಬಂದೆ. ಹಾಗಾಗಿ ಅದೇ ಕೆಲಸವನ್ನು ನಾಗರಾಜ್ ಅವರು ಮಾಡಬೇಕಾಗಿತ್ತು ಎನ್ನುವಂಥ ನನ್ನ ಭಾವನೆ.